ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡು ಸ್ವಲ್ಪ ಜನಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ, ಸ್ವಲ್ಪ ಖುಷಿ ಕೂಡ ಇಲ್ಲಿ ಆಗಿರುತ್ತೆ. ನೋಡಿ, ಕೆಲವೊಂದು ವಿಚಾರಗಳು ಇಲ್ಲಿ ನಿನ್ನೆ ತೋರಿಸಿದ್ರು. ಒಂದು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಬಿಟ್ಟು ಏನೆಲ್ಲ ಮಾತಾಡಿದ್ದಾರೆ ಅಂತ ತೋರಿಸಿರ್ಲಿಲ್ಲ. ಇವಾಗ ಇಲ್ಲಿ ಏನೆಲ್ಲ ಮಾತಾಡಿದ್ದಾರೆ, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ಮೊದಲನೇದಾಗಿ ಇಲ್ಲಿ ಕಾವ್ಯ ಅವರು ಒಂದು ಗಾರ್ಡನ್ ಏರಿಯಾದಲ್ಲಿ ಏನು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿ. ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿಯವರು ಇರ್ಬೋದು, ಅಶ್ವಿನಿ ಅವರು ಇರ್ಬೋದು, ಮತ್ತು ಇಲ್ಲಿ ಗಿಲ್ಲಿಯವ್ರ ತಂದೆ ತಾಯಿ ಎಲ್ಲರೂ ಕೂಡ ಒಂದು ಕಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮತ್ತು ಕಾವ್ಯ ಅವರು ಮತ್ತಿಲ್ಲಿ ಅವ್ರ ತಾಯಿಯವರು ಮತ್ತು ಅವ್ರ ತಮ್ಮವರು ಕೂಡ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವರು ಮೇಯ್ನ್ ಆಗಿ ಮಾತಾಡಿದ ತಕ್ಷಣ ಈ ಥರ ಹೊರಗಡೆ ವಿಚಾರನ ಒಳಗಡೆ ಇಲ್ಲಿ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಸುಮಾರು 2 ಸತಿ ಇಲ್ಲಿ ವಾರ್ನಿಂಗ್ ಮಾಡ್ತಾರೆ. ಆದರೂ ಕೂಡ ಫಸ್ಟ್ ಟೈಮ್ ವಾರ್ನಿಂಗ್ ಮಾಡಿದ ತಕ್ಷಣ ನಾವೇನು ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಇಲ್ಲಿ ಹೇಳ್ತಾರೆ. ಅವ್ರಿಗೆ ಕೇಳ್ತಾರೆ ಕ್ವಶನ್ನೇ ಹೊರಗಡೆ ಹೇಗೆ ನಡೀತದೆ ಅಂದರೆ ಹೇಗೆಲ್ಲ ಇದೆ ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ರಲ್ವಾ. ಆದರೂ ಕೂಡ ನಾವೇನು ಮಾತಾಡಲಿಲ್ಲ ಅಂತಂದ್ಬಿಟ್ಟು ಅಂದರೆ ಬಿಗ್ ಬಾಸ್ ಒಂದು ವಾರ್ನಿಂಗ್ ಕೊಟ್ಟರು ಕೂಡ ಹೇಳ್ತಾರೆ, ಯಾರಪ್ಪ ಮಾತಾಡಿದ್ದು ಕಾವ್ಯ ಅಂತಂದ್ಬಿಟ್ಟು ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ, ನಾನು ಅದಕ್ಕೆ ಮಾತಾಡಿಲ್ಲ, ಫ್ಯಾಮಿಲಿ ವಿಚಾರನ ಇಲ್ಲಿ ಮಾತಾಡಿದ್ದು ಅಂತ ಇಲ್ಲಿ ಹೇಳಿದ್ರು. ಆದರೂ ಕೂಡ ಬೇಜಾರಾಗೋ ವಿಚಾರ ಏನಪ್ಪ ಅಂತಂದರೆ ಅವರು ಮಾತಾಡಿದ್ದು ಹೊರಗಡೆ ಇರೋ ವಿಚಾರಣೆ. ಕೆಲವೊಂದ್ಸತಿ ಇದರಿಂದ ಏನಾಗುತ್ತೆ ಅಂತಂದರೆ ಅವ್ರ ಮೇಲೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಳ್ಳೋದು ಆಲ್ಮೋಸ್ಟು. ಅಂದರೆ ಕಾವ್ಯ ಅವರು ಇಷ್ಟು ದಿವಸ ಏನೊಂದು ಇವ್ರ ವ್ಯಕ್ತಿತ್ವನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು, ಸ್ವಲ್ಪ ಇದರಿಂದ ಏನು ಇವರು ಮಾತಾಡಿದ್ರು ಕೂಡ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದಾರಪ್ಪ ಅಂದ್ಬಿಟ್ಟು ಅನ್ಸ್ಬಿಡುತ್ತೆ. ಆದರೆ ಅವ್ರು ಹೇಳಿದ್ರು ನಮಗೆ ಗೊತ್ತಾಗ್ಲಿಲ್ಲ ಅಂತಂದ್ಬಿಟ್ಟು. ಕಾವ್ಯವ್ರ ತಮ್ಮವ್ರಿಗೂ ಕೂಡ ಗೊತ್ತಾಗ್ಲಿಲ್ವ, ಅವ್ರ ತಾಯಿಯವ್ರಿಗೆ ಗೊತ್ತಾಗಲ್ಲ, ಓಕೆ ಬಿಡಿ ಏನು ವಿಚಾರ ಮಾತಾಡಬೇಕು ಮತ್ತು ಏನೆಲ್ಲ ರೂಲ್ಸ್ ಇರುತ್ತೆ ಅಂತಂದ್ಬಿಟ್ಟು. ಅವ್ರ ತಮ್ಮಂಗಾಗಿರ್ಬೋದು ಮತ್ತು ಕಾವ್ಯವಾಗಿರ್ಬೋದು ಚೆನ್ನಾಗಿ ಇಲ್ಲಿ ಗೊತ್ತಿರುತ್ತೆ. ಅಂದರೆ ಹೊರಗಡೆ ವಿಚಾರಗಳನ್ನ ಇಲ್ಲಿ ಒಳಗಡೆ ತಂದ್ಬಿಟ್ಟು ಮಾತಾಡಬಾರ್ದು ಅಂತಂದ್ಬಿಟ್ಟು. ಯಾಕಂದರೆ ರಿಯಾಲಿಟಿ ಶೋ ಮಾಡಿದ್ದಾರೆ, ಕಾವ್ಯ ಅವರು ಕೂಡ ಎಷ್ಟೊಂದು ರಿಯಾಲಿಟಿ ಶೋಗಳು ಮಾಡಿದ್ದಾರೆ ಇಲ್ಲಿ. ಆದರೂ ಕೂಡ ಈ ಒಂದು ಸಣ್ಣ ಪುಟ್ಟ ವಿಚಾರಗಳು ಅವ್ರಿಗೆ ಗೊತ್ತಾಗ್ಲಿಲ್ವಾ, ನಾನೇನು ಮಾತಾಡಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅವ್ರು ಮಾತಾಡಿದ್ರು ಎಲ್ಲರೂ ಕೂಡ ಇಲ್ಲಿ ಕೇಳಿಸ್ಕೊಂಡ್ರೆ ಬಿಗ್ ಬಾಸ್ ವಾರ್ನ್ ಕೊಟ್ಟಾದ್ಮೇಲೂ ಕೂಡ ಈ ವಿಚಾರ ಮಾತಾಡಿದ್ರು. ಗಿಲ್ಲಿನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ ವಿಚಾರ ಇರ್ಬೋದು, ಮತ್ತು ನಾಮಿನೇಷನ್ ಅವ್ರ ಹೆಸರು ಯಾಕೆ ತಗೊಂಡೆ ಅಂತ ಕೇಳಿದಿರ್ಬೋದು. ಈ ಥರ ವಿಚಾರಗಳು ಮತ್ತು ಕಿಚ್ಚನ ಪಂಚಾಯಿತಿಲಿ ಅವ್ರು ಹೇಳಬೇಕಾದ್ರೆ ಈ ಥರ ಎಲ್ಲ ಮಾತಾಡಿದ್ರಲ್ಲ, ಅದು ಯಾವ ರೀತಿ ಆಯಿತು ಅಂದ್ಬಿಟ್ಟು ಕಾವ್ಯ ಅವ್ರ ಬಾಯಲ್ಲೇ ಬಂತು ಸಮಥಿಂಗ್ ವರ್ಡ್ಸ್ಗಳು ಈ ಥರ ಎಲ್ಲ. ಆದರೂ ಕೂಡ ನಾನು ಮಾತಾಡಿಲ್ಲ ಅಂತ ಇಲ್ಲಿ ಕಾವ್ಯ ಅವ್ರು ಹೇಳಿದ್ರಲ್ವಾ, ನಿಜವಾಗ್ಲೂ ಕೂಡ ಇದರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಮೈನಸ್ ಆಗಿದೆ. ಅಂದರೆ ಅವ್ರು ಮಾತಾಡಿದ್ರು ಕೂಡ ಇಲ್ಲ ಅಂತ ಹೇಳಿದ್ರಲ್ಲ, ಅದೇ ಇಲ್ಲಿ ಎಲ್ಲರೂ ಕೂಡ ಬೇಜಾರಾಗಿದೆ. ಇಲ್ಲಿ ಮೇಯ್ನ್ ಆಗಿ ಕಾವ್ಯ ಅವ್ರು ಇರ್ಬೋದು, ಮತ್ತಿಲ್ಲಿ ಅವ್ರ ತಾಯಿಯವ್ರು ಇರ್ಬೋದು, ಮತ್ತಿಲ್ಲಿ ಅವ್ರ ತಮ್ಮ ಅವ್ರು ಇರ್ಬೋದು, ಬಿಗ್ ಬಾಸ್ ಹೇಳಿದ್ರು ಕೂಡ ಮಾತಾಡಿದ್ರು. ಆದರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಗಿಲ್ಲಿ ಅವ್ರಿಗೆ ಅಣ್ಣ ಅಂತ ಕರೀತಿದ್ರಲ್ಲ, ಈ ಒಂದು ಮ್ಯಾಟ್ರನ್ನ ಕಾವ್ಯ ಅವರು ಸುಮಾರು ಸತಿ ಇಲ್ಲಿ ಅಣ್ಣ ಅಣ್ಣ ಅಂತಂದ್ಬಿಟ್ಟು ಕರೆದಿದ್ದಾರೆ. ಆ ರೀತಿ ಕರಿಬಾರ್ದು ಅಂತಂದ್ಬಿಟ್ಟು, ಅಂದರೆ ಆ ರೀತಿ ಮಾತಾಡಬಾರ್ದು, ಅದು ನಿಮ್ಗೆ ಬಿಟ್ಟಿರೋದು, ನಿಮ್ಮಿಬ್ರು ಫ್ರೆಂಡ್ಶಿಪ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಇಲ್ಲಿ ಹೇಳಿದಾಗ, ಅಂದರೆ ಅಣ್ಣ ಅಂತ ಕರಿಬೇಡ ಅನ್ನೋ ಒಂದು ಹಿಂಟ್ ಕೊಟ್ಟರು. ಅಥವಾ ನೀನು ಆಡ್ತಿರೋದೇ ಚೆನ್ನಾಗಿದೆ, ಯಾಕಂದರೆ ಅಣ್ಣ ಅಂತ ಕರಿಬೇಡ ಗಿಲ್ಲಿನ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಗಿಲ್ಲಿಯವ್ರು ಕಂಡ್ರೆ ಇಲ್ಲಿ ಅವ್ರ ಫ್ಯಾಮಿಲಿಗೂ ಕೂಡ ಇಷ್ಟ ಆಗಿರಬಹುದೇನೋ, ಅದಕ್ಕೆ ಅಣ್ಣ ಅಂತ ಕರಿಬೇಡ ಅಂತ ಇಲ್ಲಿ ಹೇಳಿದ್ರು ಕಾರ್ತಿಕ್ ಅವರು, ಗೊತ್ತಿಲ್ಲ. ಆದರೆ ಗಿಲ್ಲಿಯವ್ರಿಗೆ ಸಪೋರ್ಟ್ ಅಂತೂ ಇಲ್ಲಿ ಮಾಡಿದ್ರು. ಅಂದರೆ ಇನ್ನು ಅಣ್ಣ ಅಂತ ಕರೆಯೋದು ಅದು ನಿಮ್ಮಿಬ್ಬರಿಗೆ ಬಿಟ್ಟಿರೋದು ಅಂತ ಇಲ್ಲಿ ಹೇಳಿದ್ರು. ಅಂದರೆ ಹೊರಗಡೆ ವಿಚಾರ ಇಲ್ಲಿ ಏನು ನಡೀತಿದೆ ಅಂತಂದರೆ, ಅವರಿಬ್ಬರನ್ನ ಇಲ್ಲಿ ಅಣ್ಣ ತಂಗಿ ಥರ ಇಲ್ಲಿ ಯಾರು ನೋಡ್ತಾನೆ ಇಲ್ಲ. ಕಾವ್ಯ ಅವ್ರು ಕರಿತಿರ್ಬೋದು ಅಣ್ಣ ಅಣ್ಣ ಅಂತ ಅಂದ್ಬಿಟ್ಟು, ಯಾರಿಗೂ ಕೂಡ ಹತ್ರ ಅನಿಸಿಲ್ಲ. ಅಂದರೆ ಇಲ್ಲಿ ಗಿಲ್ಲಿಯವರು ಮತ್ತು ಇಲ್ಲಿ ಕಾವ್ಯ ಅವರು ಅಣ್ಣ ತಂಗಿ ಅಂತ ಅನಿಸೇ ಇಲ್ಲ. ಆಲ್ಮೋಸ್ಟ್ ಎಲ್ಲೋ 1-2% ಯಾರಿಗೂ ಅನಿಸಿರ್ಬೋದು. ಆದರೆ ಇವ್ರನ್ನ ಪೇರ್ ಆಗಿ ನೋಡೋಕ್ಕೆ ಎಲ್ಲರೂ ಕೂಡ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ. ಆ ಒಂದು ಹಿಂಟ್ನು ಕೂಡ ಇಲ್ಲಿ ಬಿಟ್ಕೊಟ್ರು. ನಿನ್ನ ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ಪು ನೆಕ್ಸ್ಟ್ ಲೆವೆಲ್ ಅಂತ ಇಲ್ಲಿ ಹೇಳಿದ್ರಲ್ಲ, ಅಲ್ಲೇ ಗೊತ್ತಾಯ್ತು. ಅಂದರೆ ಅಣ್ಣ ಅಂತ ಕರಿಬಾರ್ದು ಅಂತಂದ್ಬಿಟ್ಟು ಈ ಥರ ಒಂದು ಮಿಸ್ಟೇಕ್ಗಳು ಮಾಡ್ತಾರಲ್ಲ, ಅದರಿಂದನೇ ಅವ್ರಿಗೆ ಸ್ವಲ್ಪ ಇಲ್ಲಿ ಮೈನಸ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಮೇಯ್ನ್ ಆಗಿ ಇಲ್ಲಿ ಅವ್ರ ತಮ್ಮ ಅವ್ರು ಬರೋಕ್ಕಿಂತ ಅವ್ರ ತಂದೆಯವರು ಮತ್ತು ಅವ್ರ ತಾಯಿಯವರು ಬಂದಿದ್ರೆ ಈ ಥರ ವಿಚಾರಗಳು ಇಲ್ಲಿ ನಡೀತಿರಲಿಲ್ಲ. ಕಾವ್ಯವರು ಕೂಡ ಇಲ್ಲಿ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಇಲ್ಲ ನಾನೇ ಹ್ಯಾಂಡ್ಲ್ ಮಾಡ್ತಿದ್ದೀನಿ ಅಂತ ಇಲ್ಲಿ ಅವರು ತಮ್ಮ ಕಾರ್ತಿಕ್ ಅವ್ರು ಹೇಳಿದ ತಕ್ಷಣ ಆ ಮ್ಯಾಟ್ರನ್ನ ಅಲ್ಲೇ ಬಿಟ್ಬಿಡ್ಬೇಕಿತ್ತು. ಯಾಕಂತಂದರೆ ನೀವು ಅಬ್ಸರ್ವ್ ಮಾಡಿ, ಬೆಡ್ರೂಮಲ್ಲೂ ಕೂಡ ಇದೇ ವಿಚಾರ ಕೇಳಿದ್ರು, ಹೊರಗಡೆ ಬಂದ ಮೇಲೂ ಕೂಡ ಇಲ್ಲಿ ಅದೇ ವಿಚಾರ ಕೇಳಿದ್ರು. ಆದರೂ ಕೂಡ ಯಾವ ವಿಚಾರ ಮಾತಾಡಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ. ಸಾರಿ ಬಿಗ್ ಬಾಸ್, ನಮ್ಮಿಂದ ತಪ್ಪಾಗಿದ್ರೆ ಅಂತ ಇಲ್ಲಿ ಹೇಳಿದ್ರು. ತಪ್ಪು ಮಾಡಿದರೆ, ಆಗಿದ್ರೆ ಅಲ್ಲ ಆಗಿದೆ, ಅದಕ್ಕೆ ಇಲ್ಲಿ ಅಷ್ಟೊಂದು ಕಠಿಣವಾದ ಇಲ್ಲಿ ನಿರ್ಧಾರನ ತಗೊಂಡ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈ ಅಣ್ಣ ತಂಗಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಇದ್ರ ಬಗ್ಗೆ ಬೇಜಾರಾಗಿದ್ದೇನಪ್ಪ ಅಂತಂದರೆ ಜನಗಳಿಗೆ. ಇಲ್ಲಿ ಕಾವ್ಯವ್ರು ಯಾವಾಗಲೂ ಕೂಡ ಅಣ್ಣ ಅಂತ ಕರೆಯೋದಿರ್ಬೋದು, ಗಿಲ್ಲಿಯವರು ಇಲ್ಲ ನಾನು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾ ಇರ್ಬೋದು, ಒಂದ್ಸತಿ ಐ ಲವ್ ಯು ಅಂತ ಕೂಡ ಇಲ್ಲಿ ಬರೆದಿದ್ರು. ಯಾಕಂದರೆ ಈ ಫ್ಯಾಮಿಲಿ ಯಾವಾಗ ಒಳಗಡೆ ಬರ್ತಾರೆ ಒಂದು ಮದುವೆ ವಿಚಾರನೂ ಕೂಡ ಮಾತಾಡಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿಯವರು ಅಂದ್ಕೊಂಡಿದ್ರು. ಯಾಕಂದರೆ ಇದ್ರ ಬಗ್ಗೆ ಸುಮಾರು ವಿಚಾರಗಳು ಇಲ್ಲಿ ಚರ್ಚೆ ಆಗಿತ್ತು. ಆದರೆ ಇವ್ರನ್ನ ಇಮಿಡಿಯೇಟಾಗಿ ಈಚೆ ಕಳಿಸಿದ್ದಕ್ಕೆ ಎಲ್ರಿಗೂ ಕೂಡ ಬೇಜಾರಾಯಿತು. ನೋಡಿ, ಇಲ್ಲಿ ಕಾವ್ಯ ಅವರು ಮೇಯ್ನ್ ಆಗಿ ಅವರೆಲ್ಲ ಮಾತಾಡ್ಕೊಂಡು ಬಂದ ಮೇಲೆ, ಅಂದರೆ ಎಲ್ಲ ವಿಟಿನೂ ಕೂಡ ಇಲ್ಲಿ ತೋರಿಸಿರಲ್ಲ, ಕೆಲವೊಂದು ವಿಟಿನ ಆ ನಂತರ ಇಲ್ಲಿ ತೋರಿಸಿದ್ರು ಕೂಡ ಇಲ್ಲಿ ತೋರಿಸ್ಬೋದು. ಯಾಕಂದರೆ ಕೆಲವೊಂದು ಸೀನ್ಗಳನ್ನ ಇಲ್ಲಿ ನಾವು ನೋಡಿರ್ತೀವಿ ಲೈವಲ್ಲೂ ಕೂಡ. ಬಟ್ ಲೈವಲ್ಲಿ ಇಲ್ಲದೆ ಇರೋದು ಕೂಡ ಇಲ್ಲಿ ಒಂದೊಂದು ಟೈಮು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿರ್ತೀವಿ. ಅಂದರೆ ಆ ಒಂದು ಇನ್ನೂ ಏನೆಲ್ಲ ಇಲ್ಲಿ ಮಾತಾಡಿದ್ರು ಅಂತಂದ್ಬಿಟ್ಟು, ನಾಮಿನೇಷನ್ ವಿಚಾರ ಹೇಳಿದ್ರು, ಮತ್ತು ಇನ್ನೂ ಏನಾದರೂ ಬೇರೆ ವಿಚಾರ ಇಲ್ಲಿ ಹೇಳಿದಾರ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಬೇರೆ ಮತ್ತೆ ಯಾವುದಾದ್ರೂ ವಿಚಾರನ ಇಲ್ಲಿ ಚರ್ಚೆ ಮಾಡಿದ್ರ ಕಾವ್ಯ ಅವರು, ಕಾರ್ತಿಕ್ ಅವರು, ಮತ್ತು ಕಾವ್ಯ ಅವ್ರ ತಾಯಿ ಬೇರೆ ಏನಾದರೂ ಇಲ್ಲಿ
ಹೇಳಿದ್ರ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ. ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ಮನೆಯಿಂದ ಕಾವ್ಯ ಅವ್ರ ತಾಯಿ ಮತ್ತಿಲ್ಲಿ ಕಾರ್ತಿಕ್ ಅವರು ತಮ್ಮ ಹೊರಗಡೆ ಬರ್ಬೇಕಾದ್ರೆ ಹೇಳಿದ್ ಒಂದೇ ಮಾತು, ಏನ್ ಮಾತಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗ್ತಲ್ಲ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಹೇಳೋದು, ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೈಲೆಂಟ್ ಆಗಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟೊಂದು ಫ್ಯಾಮಿಲಿಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ರು ಅಂದ್ರೆ ನೀವು ನೋಡಿದೀರಾ, ಮಂಡೆಯಿಂದ ಎಲ್ಲರೂ ಕೂಡ ಬರಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರು, ಒಂದೊಂದೇ ಫ್ಯಾಮಿಲಿಗಳು ಕೂಡ ಇಲ್ಲಿ ಎಂಟ್ರಿ ಕೊಟ್ರು. ಆದ್ರೆ ಇವ್ರ ತರ ಡೈರೆಕ್ಟ್ ಆಗಿ ಇಲ್ಲಿ ಮಾತಾಡ್ಲಿಲ್ಲ, ಹಿಂಟ್ಗಳನ್ನ ಕೊಡ್ತಾ ಹೋದ್ರು. ಅವ್ರ ಜೊತೆ ಜಾಸ್ತಿ ಕುತ್ಕೋಬೇಡ, ಇವ್ರ ಜೊತೆ ಜಾಸ್ತಿ ಕುತ್ಕೋಬೇಡ ಅಂತ ಅಂದ್ಬಿಟ್ಟು, ಅಂದ್ರೆ ಆತರ ತುಂಬಾ ಯೋಚನೆಯಲ್ಲಿ ಮುಳುಗೋಬೇಡ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಮುಳುಗ್ ಹೋಗ್ಬಾರ್ದು ಯೋಚನೆ ಅಂತ ಬಂದಾಗ ಅಂತ ಇಲ್ಲಿ ಹೇಳ್ತಿದ್ರು. ಅದೇ ರೀತಿ ಇಷ್ಟು ಮಾತಾಡಿದ್ರೆ ಸಾಕಾಗಿರೋದು, ಬಟ್ ತುಂಬಾನೇ ಇಲ್ಲಿ ರಿಯಾಕ್ಟ್ ಮಾಡಿದ್ರು ಅಂತ ಅನಿಸ್ತು. ಆ ನಂತರ ನೋಡಿ, ಇಲ್ಲಿ ಅವ್ರನ್ನ ಕಳಿಸ್ಬೇಕಾದ್ರೆ ನಿಮ್ಮಿಬ್ರು ಕೂಡ ನಾನು ಈ ರೀತಿ ಕಳಿಸ್ಕೊಡಕ್ಕೆ ಇಷ್ಟ ಆಗ್ತಲ್ಲ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಸಿಕ್ಕಾಪಟ್ಟೆ ಹತ್ರು. ಅದಾದ್ಮೇಲೆ ಫುಲ್ಲು ಡಲ್ ಆಗಿ ಅವರು ಕಾಣಿಸಿದ್ದು. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅವ್ರ ತಾಯಿಯವರು ಮತ್ತಿಲ್ಲಿ ಅವ್ರ ತಮ್ಮ ಅವರು ಹೊರಗಡೆ ಕಾಲಿಟ್ಟಿದ ತಕ್ಷಣ ಕಾವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಅಳು ಕೂಡ ಬಂತು. ಆನಂತರ ಕ್ಯಾಪ್ಟನ್ಸಿ ರೂಮ್ಗೆ ಬಂದ್ಬಿಟ್ಟು ಕ್ಯಾಮ್ರಾ ಹತ್ರ ಇಲ್ಲಿ ಹೇಳ್ತಾರೆ, ಸಾರಿ ಬಿಗ್ ಬಾಸ್ ತಪ್ಪಾಯ್ತು ಅಂತ ಬಿಟ್ಟು. ನೋಡಿ, ಅವಾಗ ಇಲ್ಲಿ ತಪ್ಪು ಒಪ್ಕೊಂಡ್ರು. ಆದ್ರೆ ಮೇಯ್ನ್ ಆಗಿ ಅವ್ರು ಕೇಳೇ ಇರಲಿಲ್ಲ ಅಂದಿದ್ರೆ ಇದ್ಯಾವುದು ಕೂಡ ನಡೀತಾನೆ ಇರಲಿಲ್ಲ. ವೀಕ್ಷಕರೇ, ನಿಜವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಯಾಕಂದ್ರೆ ಇವ್ರ ಫ್ಯಾಮಿಲಿ ಆಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಫ್ಯಾಮಿಲಿ ಅವ್ರು ಎಂಟ್ರಿ ಕೊಡೋದು, ರಘು ಅವ್ರ ಫ್ಯಾಮಿಲಿ ಕೂಡ ಇಲ್ಲಿ ಎಂಟ್ರಿ ಕೊಟ್ಟರು. ಮತ್ತೆ ಕಾವ್ಯ ಅವ್ರ ಫ್ಯಾಮಿಲಿನ ಇಲ್ಲಿ ಕರ್ಸಿದ್ರೆ ಚೆನ್ನಾಗಿರುತ್ತಾ? ಯಾಕಂದ್ರೆ ನಾಳೆನೂ ಕೂಡ ಇಲ್ಲಿ ಎಪಿಸೋಡ್ ಇದ್ದೇ ಇರುತ್ತೆ. ಅಟ್ ಪ್ರೆಸೆಂಟ್ ಲೈವ್ ಕೂಡ ಇಲ್ಲಿ ಆಫ್ ಮಾಡಿದ್ದಾರೆ. ಕಳೆದ ವಾರನೂ ಕೂಡ ಅಷ್ಟೇ ಲೈವ್ನ ಇಲ್ಲಿ ಬಿಟ್ಟಿರಲಿಲ್ಲ. ಯಾಕಂದರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಬರ್ತಿಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ನೋಡೋಣ ಇಲ್ಲಿ ಏನೆಲ್ಲ ಒಂದು ಚೇಂಜಸ್ಗಳು ಮಾಡ್ತಾರೆ ಅಂತ ಅಂದ್ಬಿಟ್ಟು, ಯಾರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಸೀಸನ್ ಅಬ್ಸರ್ವ್ ಮಾಡ್ತಾ ಹೋದರೆ ಕಿಚ್ಚ ಸುದೀಪ್ ಸರ್ ಬಂದಿರಲಿಲ್ಲ. ಅದಕ್ಕೆ ಇಲ್ಲಿ ಇವರು ಯೋಗರಾಜ್ ಭಟ್ ಸರ್ ಕೂಡ ಇಲ್ಲಿ ಬಂದ್ಬಿಟ್ಟು ನಡೆಸ್ಕೊಟ್ಟಿದ್ರು. ಈಗ ಯಾರು ನಡೆಸ್ಕೊಡ್ತಾರೆ ನಾಳೆ ಬಂದ್ಬಿಟ್ಟು ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ವೀಕ್ಷಕರು, ಯಾರು ಬಂದರೆ ಚೆನ್ನಾಗಿರುತ್ತೆ? ನಿಮ್ಮ ಪ್ರಕಾರ ಯಾರು ತುಂಬ ಚೆನ್ನಾಗಿ ಇಲ್ಲಿ ನಡೆಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಈಗ ಕಾವ್ಯ ಅವರ ತಾಯಿ ಮತ್ತಿಲ್ಲಿ ತಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಕೆಲವೊಬ್ರು ಇಲ್ಲಿ ಅನ್ಕೊಳ್ಬೋದು, ಹೌದು ಇವ್ರಿಗೆ ಸರಿಯಾಗಿ ಆಯ್ತು ಅಂತಂದ್ಬಿಟ್ಟು, ಯಾಕಂದ್ರೆ ಮೂಲ ನಿಯಮನ ಉಲ್ಲಂಘನೆ ಮಾಡಿದಾರಲ್ವಾ, ಅದಕ್ಕೋಸ್ಕರನೇ. ಆದ್ರೆ ಮತ್ತೆ ಏನಾದ್ರು ಮತ್ತೆ ಕಾವ್ಯ ಅವ್ರ ಫ್ಯಾಮಿಲಿನ ಒಳಗಡೆ ಕರ್ಸಿರ್ಬೋದಾ? ಅವ್ರ ತಮ್ಮ ಅವರಿಂದ ವಿಚಾರಗಳು ಗೊತ್ತಾಯ್ತು, ಓಕೆ. ಬಟ್ ಆದ್ರೆ ಎಲ್ಲಾ ಫ್ಯಾಮಿಲಿಗಳು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಅಂದ್ರೆ ಬಿಗ್ ಬಾಸ್ ಮನೆಗೆ ಇವತ್ತು ಏನೇನು ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟರು, ಮತ್ತೆ ಇಲ್ಲಿ ಮತ್ತೆ ಯಾರ್ಯಾರು ಎಕ್ಸಿಟ್ ಆದ್ರು, ಎಲ್ಲ ಫ್ಯಾಮಿಲಿಗಳು ನೀವು ಅಬ್ಸರ್ವ್ ಮಾಡಬಹುದು. ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಫೋಟೋ ಅಂತ ಹೊಡೆಸ್ಕೊಂಡ್ರು, ತುಂಬಾ ಖುಷಿಯಿಂದ ಇಲ್ಲಿ ಇದ್ರು. ಒಂದು ಅಡುಗೆ ವಿಚಾರ ಎಲ್ಲರೂ ಕೂಡ ತಂದ್ರು, ಅವ್ರವ್ರ ಮಕ್ಳಿಗೆ ಏನೇನು ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ಬಿಟ್ಟು ತಿಂದ್ರು. ಎಲ್ಲರೂ ಮನೆ ಊಟ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದರೆ ಈ ಥರ ಇಮಿಡಿಯೇಟ್ ಆಗಿ ಇಚ್ಛೆ ಹೋದಾಗ ನಿಮ್ಮನ್ನ ಈ ಥರ ಕಳಿಸ್ಕೊಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಮಾತಾಡಿದ್ರು. ಮೇನ್ ಆಗಿ ಎಲ್ರಿಗೂ ಕೂಡ ಇದ್ದಿದ್ದೇನಪ್ಪ ಅಂತಂದ್ರೆ, ಗಿಲ್ಲಿ ಅವರು ಯಾವ ಥರ ಇಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಅವ್ರ ತಮ್ಮ ಇಲ್ಲಿ ಎಂಟ್ರಿ ಕೊಟ್ಟಿದ್ರು, ಓಕೆ. ಅವ್ರ ತಮ್ಮ ಅವ್ರ ಬದಲು ಇಲ್ಲಿ ಮೇನ್ ಆಗಿ ನನ್ನ ಪ್ರಕಾರ ಅವ್ರ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸ್ಪಂದನ ಅವ್ರ ತಂದೆ ತಾಯಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ನೋಡಿ, ಅವ್ರು ಬಂದಿದ ತಕ್ಷಣ ಎಷ್ಟು ಎಮೋಷನ್ ಇತ್ತು ಅಂತಂದ್ರೆ, ಸ್ಪಂದನ ಅವ್ರಿಗೆ ಸಿಕ್ಕಾಪಟ್ಟೆ ಎಮೋಷನ್ ಆಗ್ಬಿಟ್ರು. ನಿಜವೂ ಕೂಡ ಈ ವೀಕು ಯಾರ್ಯಾರ ಫ್ಯಾಮಿಲಿ ಎಂಟ್ರಿ ಕೊಟ್ಟರೋ ಸಖತ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಕೆಲವೊಬ್ರು ಫ್ಯಾಮಿಲಿ ಇಲ್ಲಿ ನೋಡಿದ ತಕ್ಷಣ ಎಷ್ಟೊಂದು ಪ್ರೀತಿ ಮಾಡ್ತಾರೆ, ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಬಟ್ ಕೆಲವೊಬ್ರು ಅನ್ಕೊಂತಾರೆ ರಿಯಾಲಿಟಿ ಶೋಗೋಸ್ಕರ, ಅದೊಂದು ರಿಯಾಲಿಟಿ ಶೋ ಅಲ್ವಾ, ಅದಕ್ಕೆ ಈ ಥರ ನಾಟಕ ಡ್ರಾಮಾಗಳು ಆಡ್ತಾರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಾವು ಆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಹೌದು, ಕೆಲವೊಬ್ರು ಗಟ್ಟಿ ಮನಸ್ಸು ಇರುತ್ತೆ, ಎಷ್ಟು ದಿವಸ ಅಲ್ಲ ವರ್ಷಗಳೇ ಬೇಕಾದ್ರೂ ಇಲ್ಲಿ ಬಿಟ್ಟು ಇರ್ತಾರೆ. ನಿಜವಾಗ್ಲೂ ಪ್ರೀತಿ ಇರೋರು ಖಂಡಿತವಾಗ್ಲೂ ಒಂದು ಫೋನು, ಒಂದು ಮೆಸೇಜ್ ಈ ಥರ ಮಾಡ್ತಾನೆ ಇರ್ತಾರೆ. ಅವರು ಶೂಟಿಂಗ್ ಹೋದಾಗ ನಾನು ಹೇಳ್ತಿರೋದು, ಕೆಲವೊಬ್ರು ಅನ್ಕೊಂತಾರೆ ಏನು ಡ್ರಾಮಾ ಆಡ್ತಾರಪ್ಪ, ಇದು ರಿಯಾಲಿಟಿ ಶೋ ಅಂತ ಅಂದ್ಬಿಟ್ಟು, TRP ಬರಲಿ ಅಂತ ಅಂದ್ಬಿಟ್ಟು ಅವ್ರುಗಳು ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಒಂದು ಪ್ರೀತಿ ಅನ್ನೋದು, ವಿಶ್ವಾಸ ಅಂತ ಅನ್ನೋದು ಮನಸ್ಸಿಂದ ಇಲ್ಲಿ ಬರಬೇಕೇ ಹೊರತು ಯಾರು ಡ್ರಾಮಾ ಆಡ್ಕೊಂಡು ಬರ್ಸ್ಕೊಳಕ್ಕಾಗಲ್ಲ. ಕೆಲವೊಬ್ರು ಡ್ರಾಮಾ ಆಡಿದ್ರು ಕೂಡ ಇಲ್ಲಿ ಆಡಬಹುದು ಕೆಲವೊಂದು ಸಿಚುವೇಶನ್ಗಳಲ್ಲಿ. ಬಟ್ ಈ ಥರ ರಿಯಾಲಿಟಿ ಶೋನಲ್ಲಿ ತುಂಬ ದಿವಸ ಆಗಿರುತ್ತೆ ಬಿಟ್ಬಿಟ್ಟು. ಆದರೆ ಅವ್ರನ್ನ ನೋಡಿದ ತಕ್ಷಣ ಒಂದು ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದಿರ್ಬೋದು. ಅವ್ರ ಸ್ವಭಾವ ಹೇಗೆ ಅಂತ ಗೊತ್ತಿರುತ್ತೆ ಮನೆಯವ್ರಿಗೆ. ಆದರೂ ಕೂಡ ಸುಮಾರು ಇಲ್ಲಿ ಚೇಂಜಸ್ಗಳನ್ನ ಮಾಡಿಬಿಟ್ಟು ಇಲ್ಲಿ ಆಟ ಆಡ್ತಾರಲ್ವ, ಅದಕ್ಕೆ ಇಲ್ಲಿ ಇಷ್ಟ ಆಗೋದು. ಒಂದು ಶೋಗೆ ಅಂತ ಬಂದ ಮೇಲೆ, ಇಲ್ಲ ನಾನು ಇರೋದೇ ಹೀಗೆ, ನಾನು ಇಷ್ಟ ಇದ್ರೆ ಒಪ್ಕೋ, ಕಷ್ಟ ಆದರೆ ಕಳಿಸು ಅಂತ ಮಾತಾಡೋದು ಹೇಗಿರುತ್ತೆ. ಆ ಒಂದು ರಿಯಾಲಿಟಿ ಶೋಗೋಸ್ಕರ ನಮ್ಮ ಒಂದು ವ್ಯಕ್ತಿತ್ವನ, ಅಂದರೆ ಹಾಳು ಮಾಡ್ಕೊಳ್ಳೋ ವ್ಯಕ್ತಿತ್ವ ನಾನು ಹೇಳ್ತಿರೋದಲ್ಲ, ನಮ್ಮ ಒಂದು ವ್ಯಕ್ತಿತ್ವ ಯಾವ ಥರ ಇಲ್ಲಿ ಇರುತ್ತೆ ಅಂದರೆ ಬೇಡದೇ ಇರೋ ವ್ಯಕ್ತಿತ್ವನ ತೋರಿಸೋದಲ್ಲ, ನಿಜವಾಗ್ಲೂ ಒಂದು ವ್ಯಕ್ತಿತ್ವನ ಬದಲಾವಣೆ ಮಾಡ್ಕೊಳ್ಳೋದು. ಇಲ್ಲಿ ರಘು ಅವ್ರ ವೈಫ್ ಕೂಡ ಇಲ್ಲಿ ಹೇಳಿದ್ರು, ನಿಜವಾಗ್ಲೂ ಕೂಡ ಮನೇಲಿ ಈ ರೀತಿ ಇರಲೇ ಇರಲಿಲ್ಲ ಅಂತ ಅಂದ್ಬಿಟ್ಟು. ಅವ್ರು ಎಷ್ಟು ಕೋಪ ಬರುತ್ತೆ ಅಂತ ಕೂಡ ಇಲ್ಲಿ ಅವ್ರ ವೈಫ್ ಇಲ್ಲಿ ಹೇಳಿದ್ರು. ಈ ಥರ ವಿಚಾರಗಳು ನೋಡಿದಾಗ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಆಗುತ್ತೆ. ನೋಡಿ, ಮನೆಯಲ್ಲಿ ಅವರು ಒಂದು ಗ್ಲಾಸ್ ನೀರು ಕೂಡ ಇಲ್ಲಿ ತೊಗೊತಿರ್ಲಿಲ್ಲಂತೆ, ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು ಒಂದು ಗ್ಲಾಸ್ ನೀರು ಕೊಡು ಅಂತ ಇಲ್ಲಿ ಹೇಳ್ತಿದ್ರಂತೆ. ಮತ್ತೆ ಫ್ಯಾನ್ ಸ್ವಿಚ್ ಕೂಡ ಇಲ್ಲಿ ಹಾಕೊಂತಿರ್ಲಿಲ್ವಂತೆ, ಮತ್ತೆ ಗಡ್ಡ ಮುಟ್ಟಕ್ಕಿರ್ಬೋದು. ಈ ಥರ ಬಿಗ್ ಬಾಸ್ ಮೇಲೆ ಏನು ಇದ್ದಾರೆ ಎಲ್ಲ ಕೆಲಸಗಳನ್ನು ಕೂಡ ಅವರೇ ಇಲ್ಲಿ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಅವ್ರು ಬರೋಷ್ಟಿಗೆ ಸುಮಾರು 3 ರಿಂದ 4 ಥರ ಅಡುಗೆನ ಇಲ್ಲಿ ಮಾಡಿಡ್ಬೇಕಿತ್ತಂತೆ. ಆದರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದು ಎಷ್ಟೆಲ್ಲ ಇಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ಕೆಲವೊಂದು ಸತಿ ಸಮಯ ಸಂದರ್ಭ ಅಂತ ಇರುತ್ತಲ್ವ, ಅದು ತಕ್ಕಂತೆ ನಾವು ಕೂಡ ಬದಲಾಗಬೇಕು ಅಂತ ಹೇಳ್ತಾರಲ್ಲ, ಈ ಥರ ವಿಚಾರ
ವಿಚಾರಗಳಿಗೆ. ಬಟ್ ಕೆಲವೊಬ್ಬರಿಗೆ ನಾಟಕ ಅನ್ಸುತ್ತೆ, ಕೆಲವೊಬ್ಬರಿಗೆ ರಿಯಲ್ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ವೀಕ್ಷಕರೇ, ಖಂಡಿತವಾಗ್ಲೂ ಈ ತರ ವಿಚಾರಗಳ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಮನೆದು ಮೂಲ ನಿಯಮ ಉಲ್ಲಂಘನೆ ಆಯಿತು, ಆದರೆ ಅವನೇನು ಹೇಳಿಲ್ಲ ಬಿಗ್ ಬಾಸ್ ಅಂತ ಕಾವ್ಯ ಅವರು ಇಲ್ಲಿ ಹೇಳಿದ್ರು. ಖಂಡಿತವಾಗ್ಲೂ ನಾವು ಕೂಡ ಎಲ್ಲರೂ ಕೂಡ ಇಲ್ಲಿ ಕೇಳಿಸ್ಕೊಂಡಿದ್ದೀವಿ, ಮೂಲ ನಿಯಮ ಉಲ್ಲಂಘನೆ ಇಲ್ಲಿ ಆಗಿದೆ. ಅದಕ್ಕೋಸ್ಕರನೇ ಮನೆಯಿಂದ ಇಲ್ಲಿ ಈಚೆ ಕಳಿಸಿದ್ದು. ಅವ್ರು ಈಚೆ ಹೋಗಿದ ತಕ್ಷಣ ನೋಡಿ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ಕೊಂಡು ಬಂದು ಕುತ್ಕೊಂಡಿರ್ತಾರೆ. ಸಮಾಧಾನ ಮಾಡಕ್ಕೆ ಹೋಗಲ್ವಾ ಅಂತ ಇಲ್ಲಿ ಕೇಳಿದ ತಕ್ಷಣ ಗಿಲ್ಲಿಯವರು ಇಲ್ಲಿ ಹೇಳ್ತಾರೆ, ಇಮಿಡಿಯೇಟ್ ಆಗಿ ಇಲ್ಲಿ ನಾವೆಲ್ಲರೂ ಕೂಡ ಅವ್ರ ಸುತ್ತ ಇಲ್ಲಿ ನಿಂತ್ಕೊಂಡ್ರೆ ದುಃಖ ಜಾಸ್ತಿ ಆಗುತ್ತೆ, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಕಾವ್ಯ ಅವರು ಕೂಡ ಇಲ್ಲಿ ಹತ್ಕೊಂಡು ಕುತ್ಕೊಂತಾರೆ. ಎಂಥವ್ರಿಗೆ ಆದ್ರೂ ಕೂಡ ಮನಸ್ಸಿಗೆ ನೋವು ಆಗೇ ಆಗುತ್ತೆ. ಹೌದು, ಇಲ್ಲಿ ಇವ್ರದ್ದು ಕೂಡ ತಪ್ಪಿದೆ, ಕಾವ್ಯ ಅವ್ರದ್ದು ಕೂಡ. ಮೇನ್ ಆಗಿ ಈ ತರ ವಿಚಾರಗಳನ್ನ ಇಲ್ಲಿ ಕೇಳಬಾರ್ದಿತ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ಅವ್ರ ತಮ್ಮವ್ರಿಗೂ ಕೂಡ ಈ ತರ ಹೇಳ್ಬಿಟ್ಟು ಕಳ್ಸಿರ್ತಾರೆ. ಗಿಲ್ಲಿಯವ್ರು ಕೂಡ ಇಲ್ಲಿ ಹೇಳಿದ್ರು, ಹೊಡಿಬಾರ್ದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಹೇಳಿ ಕಳ್ಸಿರ್ತಾರೆ ಅಂತ ಹೇಳಿದ್ರಲ್ವಾ. ಈ ತರ ವಿಚಾರಗಳು ಹೇಳಿದ್ದಾರೆ ಅಂತಂದ್ಮೇಲೆ ಆ ತರ ವಿಚಾರಗಳು ಇಲ್ಲಿ ಖಂಡಿತವಾಗ್ಲೂ ಹೇಳಿರ್ತಾರೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರು. ಗಿಲ್ಲಿಯವ್ರ ಫ್ಯಾಮಿಲಿ ಮತ್ತಿಲ್ಲಿ ಕಾವ್ಯ ಅವ್ರ ಫ್ಯಾಮಿಲಿ, ಎರಡೂ ಫ್ಯಾಮಿಲಿಗಳು ಕೂಡ ಕುತ್ಕೊಂಡ್ರೆ ಏನ್ ಇಲ್ಲಿ ಮಾತಾಡ್ಬೋದು ಅಂತಂದ್ಬಿಟ್ಟು ಕ್ಯೂರಿಯಾಸಿಟಿ ಇತ್ತು. ಬಟ್ ಅದು ಸ್ವಲ್ಪ ಮಿಸ್ ಆಯ್ತು ಅಂತಾನೆ ಹೇಳ್ಬೋದು. ನೋಡೋಣ ಮತ್ತೆ ಕಳಿಸ್ತಾರ ಕಾವ್ಯ ಅವ್ರ ಫ್ಯಾಮಿಲಿನ ಅಥವಾ ಇಲ್ವಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಾಳೆನೂ ಕೂಡ ಇಲ್ಲಿ ಇದೆಯಲ್ವಾ, ಆ ಒಂದು ಎಪಿಸೋಡ್ ಅಲ್ಲಿ ಕರೆಸ್ತಾರ ಬಿಡ್ತಾರ ಅಂತ ಇಲ್ಲಿ ಕಾದು ನೋಡೋಣ. ವೀಕ್ಷಕ, ಕರೆಸಿದ್ರೆ ಚೆನ್ನಾಗಿರುತ್ತಾ? ಅವ್ರ ತಂದೆನ ಮತ್ತೆ ಇಲ್ಲಿ ತಮ್ಮನ, ಇಲ್ಲ ಅಂತಂದ್ರೆ ಅವ್ರ ಬದಲು ಬೇರೆ ಯಾರಾದ್ರೂ ಅವ್ರ ತಂದೆ ಅಥವಾ ತಾಯಿನ ಕರೆಸಿದ್ರೆ ಮತ್ತೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಕೆಲವೊಬ್ರು ಥಿಂಕ್ ಮಾಡ್ತಾರೆ ಕರೆಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಎಲ್ಲರೂ ಫ್ಯಾಮಿಲಿ ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ರು, ಸುಮಾರು ಹೊತ್ತು ಇಲ್ಲಿ ಇದ್ರು. ಆದ್ರೆ ಇಲ್ಲಿ ಕಾವ್ಯ ಅವರು ಒಂದು ಫ್ಯಾಮಿಲಿ ಫೋಟೋ ಅಂತ ಇರ್ಬೋದು, ಅದನ್ನು ಕೂಡ ಇಲ್ಲಿ ಮಿಸ್ ಮಾಡ್ಕೊಂಡ್ರು. ಮತ್ತೆ ಚಟುವಟಿಕೆ ಮತ್ತೆ ಲಕ್ಸುರಿ ಬಜೆಟ್ ಅಂತಾರಲ್ಲ, ಈ ತರ ಚಟುವಟಿಕೆಗಳನ್ನು ಕೂಡ ಇಲ್ಲಿ ಮಿಸ್ ಮಾಡ್ಕೊಂಡ್ರು. ಮತ್ತೆ ಈಗ ಕರ್ಸ್ಬಿಟ್ಟು ಆಡ್ಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕಾವ್ಯವ್ರಿಗೂ ಕೂಡ ಇಲ್ಲಿ ಖುಷಿ ಆಗುತ್ತೆ. ಅಂದ್ರೆ ಎಲ್ರಿಗೂ ಕೂಡ ಒಂದೇ ತರ ಇಲ್ಲಿ ನೋಡಿದ್ರು ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಸುಮಾರು ರೂಲ್ಸ್ಗಳನ್ನ ಇಲ್ಲಿ ಸುಮಾರು ಜನ ಇಲ್ಲಿ ಬ್ರೇಕ್ ಮಾಡಿದ್ದಾರೆ. ಆದ್ರೂ ಕೂಡ ಅದಕ್ಕೊಂದು ಆಲ್ಟರ್ನೇಟಿವ್ ಪರಿಹಾರ ಅಂತ ಇದ್ದೇ ಇರುತ್ತಲ್ವಾ. ಆ ತರ ಏನಾದ್ರೂ ಇಲ್ಲಿ ಅವ್ರ ತಮ್ಮನ್ನ ಬಿಟ್ಟು ಅವ್ರ ತಂದೆಯವ್ರನ್ನ ಕಳ್ಸೋದು, ಇಲ್ಲ ಅಂತಂದ್ರೆ ಅವ್ರ ಮಾವ ಆ ಥರ ಇರ್ತಾರಲ್ವ, ಅವ್ರನ್ನ ಕಳ್ಸಿದ್ರೆ ಚೆನ್ನಾಗಿರುತ್ತೆ. ನೋಡೋಣ, ಕಾದು ನೋಡೋಣ. ಯಾಕಂದ್ರೆ ಅವ್ರದ್ದೊಂದು ಫೋಟೋ ಫ್ರೇಮು ಎಲ್ರದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲರೂ ಫ್ಯಾಮಿಲಿಗಳು ಕೂಡ ಇಲ್ಲಿ ಬಂದ್ಬಿಟ್ಟು ಒಂದು ಫೋಟೋ ಫ್ರೇಮ್ ಅಲ್ಲಿ ಅವ್ರು ಏನು ರೆಡಿ ಮಾಡಿದ್ರು ಅದ್ರಲ್ಲಿ ನಿಂತ್ಕೊಂಡು ಫೋಟೋ ಓಡಿಸ್ಕೊಂಡ್ರು. ಮಿಸ್ ಆಗಿದ್ದೇನಪ್ಪ ಅಂತಂದ್ರೆ ಕಾವ್ಯ ಅವ್ರದ್ದು ಒಂದು ಫೋಟೋ ಫ್ರೇಮ್ ಇಲ್ಲಿ ಮಿಸ್ ಆಯಿತು. ಈ ಒಂದು ವಿಚಾರದ ಬಗ್ಗೆ ವೀಕ್ಷಕರೇ ಖಂಡಿತವಾಗ್ಲೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವರು ಗಿಲ್ಲಿಯವ್ರ ತಂದೆ ತಾಯಿ ಹತ್ರ ಇಲ್ಲಿ ಮಾತಾಡ್ತಾರೆ. ನೋಡಿ, ಮನೆಯಲ್ಲಿ ಆಲ್ಮೋಸ್ಟ್ ಇವ್ರನ್ನ ವಿಲ್ಲನ್ ತರನೇ ಕೆಲವೊಬ್ರು ಇಲ್ಲಿ ನೋಡ್ತಾ ಇದ್ರು. ಮತ್ತಿಲ್ಲಿ ಹೀರೋ ಮತ್ತೆ ವಿಲ್ಲನ್ ಈ ರೀತಿಯಾಗಿ ಗಿಲ್ಲಿಯವ್ರನ್ನ ಹೀರೋ ಅನ್ಕೊಂಡಿದ್ರು. ಮತ್ತಿಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಬಿಗ್ ಬಾಸ್ ಮನೆಗೆ ನಾನು ವಿಲ್ಲನ್ನೇ ಬಿಡು ಅಂತ ಕೂಡ ಇಲ್ಲಿ ಹೇಳಿದ್ರು. ನಾವಿಬ್ರು ಕೂಡ ಒಂದಾಗಲ್ಲ, ಹಾಗೆ ಹೀಗೆ ಅಂತ ಮಾತಾಡಿದ್ರು. ಆದ್ರೂ ಕೂಡ ಇಲ್ಲಿ ಗಿಲ್ಲಿಯವ್ರ ತಂದೆ ತಾಯಿ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿಜವಾಗ್ಲೂ ಕೂಡ. ಯಾಕಂದ್ರೆ ಅಶ್ವಿನಿ ಅವರು ಪ್ರತಿಯೊಬ್ಬರು ತಂದೆ ತಾಯಿ ಹತ್ರನೂ ತುಂಬಾ ಕೂಲಾಗಿ ಕಾಮಾಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಪ್ರತಿಯೊಂದು ವಿಚಾರಣೆಗಳು ಕೂಡ ಇಲ್ಲಿ ಹಂಚ್ಕೊಂಡ್ರು. ಇನ್ನೇನು ಗಿಲ್ಲಿಯವ್ರಿಗೆ ಹೊರಗಡೆ ಬಂದ ತಕ್ಷಣ ಮದುವೆ ಮಾಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ನನ್ನ ಮದುವೆ ವಿಚಾರ ನನಗಿಂತ ಜಾಸ್ತಿ ನಿಮ್ಗೇನೆ ಇಲ್ಲಿ ಚಿಂತೆ ಆಗಿದೆ ಅಲ್ವಾ ಅಂತ ಕೂಡ ಇಲ್ಲಿ ಕೇಳ್ತಾರೆ ಗಿಲ್ಲಿಯವರು. ಅದಕ್ಕೆ ಮತ್ತೆ ಬೇಡವಾ ನಿನ್ನ ಮದುವೆ ನಾನು ಮಿಂಚೋದು ಬೇಡವಾ, ಈಗಲೇ ಹೇಳ್ತೀಯ ವಿಗ್ ಹಾಕೊಂತೀನಿ, ಹಲ್ಸೆಟ್ ಹಾಕೊಂತೀನಿ ಅಂತ ಅಂದ್ಬಿಟ್ಟು, ಇನ್ನು ನಿನ್ನ ಮದುವೆ ಅನ್ನೋಸಿಗೆ ಇವೆಲ್ಲ ಇದಾಗ್ಬಿಟ್ರೆ ಏನು ಮಾಡೋದು ಅಂತ ಕೂಡ ಇಲ್ಲಿ ಕೇಳಿದ್ರು. ನೋಡಿ, ಎಷ್ಟು ಪ್ರೀತಿ ವಿಶ್ವಾಸ ಇರುತ್ತೆ ಫ್ಯಾಮಿಲಿ ವೀಕು ಅಂತಂದ್ರೆ. ಸಿಕ್ಕಾಪಡೆ ಒಂದು ಎಮೋಷನಲಿ ಕನೆಕ್ಟ್ ಆಗ್ಬಿಡ್ತಾರೆ ಎಲ್ಲರೂ ಕೂಡ. ಅಶ್ವಿನಿಯವರು ಕೂಡ ತುಂಬಾ ಚೆನ್ನಾಗಿ ಗಿಲ್ಲಿಯವ್ರ ತಂದೆ ತಾಯಿ ಹತ್ರ ಕೂಡ ಇಲ್ಲಿ ಮಾತಾಡಿದ್ರು. ನೆಕ್ಸ್ಟ್ ಇಲ್ಲಿ ರಘು ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಫಸ್ಟ್ ಇಲ್ಲಿ ಅವ್ರ ಮಗ ಅವರು ಎಂಟ್ರಿ ಕೊಡ್ತಾರೆ. ಅವ್ರು ಬಂದಿದ ತಕ್ಷಣ ಅಂದ್ರೆ ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣ ರಘು ಅವ್ರ ಕಣ್ಣಲ್ಲೂ ನೀರು ಬರುತ್ತೆ, ಮತ್ತೆ ಇಲ್ಲಿ ಅವ್ರ ಮಗ ಅವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಮತ್ತಿಲ್ಲಿ ಎಲ್ಲರೂ ಕೂಡ ರಘು ಅವರ ಮಗನ ಸಿಕ್ಕಾಪಟ್ಟೆ ಹೊಗಳ್ತಾರೆ. ಬೆಣ್ಣೆ ತರ ಇದೆಯಾ ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ನೋಡಕ್ 100% ತುಂಬಾನೇ ಚೆನ್ನಾಗಿದ್ರು. ಅದಕ್ಕೆ ಇಲ್ಲಿ ಸ್ಪಂದನ ಅವರು ಹೇಳ್ತಾರೆ, ನಾನಲ್ಲ ಕಣೋ ಬೆಣ್ಣೆ, ನೀನ್ ಬೆಣ್ಣೆ ತರ ಇದೆಯಾ ಅಂತ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಗಿಲ್ಲಿಯವ್ರು ಹೇಳ್ತಾರೆ, ನಿನ್ನ ಒಂದು ಫೇಸ್ ಅಲ್ಲೇ ನನ್ನ ಫೇಸ್ ನೋಡ್ಕೊಂಡ್ಬಿಟ್ಟು ತಲೆ ಬಾಚ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆಯಾ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಇವಾಗ ನಾವು ಮಿರರ್ ನೋಡ್ಕೊಂಡು ಹೆಂಗೆ ತಲೆ ಬಾಚ್ಕೊಂತೀವಿ, ಅವ್ರು ಅಷ್ಟು ಬೆಳ್ಳಿಗಿದ್ದಾರೆ ಅಂತ ಕೂಡ ಇಲ್ಲಿ ಹಾಡು ಹೊಗಳಿದ್ರು. ಅದಾಗಿದ ತಕ್ಷಣ ನೋಡಿ, ನೆಕ್ಸ್ಟ್ ಇಲ್ಲಿ ಅವ್ರ ವೈಫ್ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಬರ್ತ್ಡೇ ಕೇಕು ಸೆಲೆಬ್ರೇಷನ್ ಎಲ್ಲ ಕೂಡ ಇಲ್ಲಿ ಮಾಡ್ತಾರೆ. ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಈ ಥರ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂತಂದ್ಬಿಟ್ಟು. ಸುಮಾರು ಸತಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಜೊತೆಗೆ ಇರ್ತೀವಿ ಆದ್ರೂ ಕೂಡ ಅವ್ರಿಗೆ ಟೈಮ್ನ ಕೊಡಲ್ಲ. ಅದಕ್ಕೆ ಇಲ್ಲಿ ಅವ್ರ ವೈಫ್ ಕೂಡ ಇಲ್ಲಿ ಹೇಳಿದ್ರು, ಸುಮಾರು ಚೇಂಜಸ್ಗಳು ಆಗ್ಬಿಟ್ಟಿದೆ ಅಂದ್ಬಿಟ್ಟು. ಹೌದು, ತುಂಬಾನೇ ಚೇಂಜಸ್ಗಳು ಆಗಿದೆ. ಬಟ್ ಜೊತೆಗಿದ್ದಾಗಾದ್ರೂ ಅವ್ರಿಗೆ ಸಮಯನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅವರಿಲ್ಲಿ ಅವ್ರ ವೈಫ್ ಕೂಡ ಹೇಳಿದ ಒಂದೇ ಒಂದು ಮಾತು, ಜೊತೆಗೆ ಇದ್ರು ಯಾವಾಗಲೂ ಕೂಡ ಮೊಬೈಲ್ ನೋಡ್ಕೊಂಡು ಇರ್ತಿದ್ರು ಅಂತ ಅಂದ್ಬಿಟ್ಟು. ಹೌದು, ಕೆಲಸ ಇರುತ್ತೆ, ಆದರೂ ಕೂಡ ನಾವು ಇಷ್ಟಪಡೋರು ನಮ್ಮ ಜೊತೆಲಿದ್ದಾಗ ಅಟ್ಲೀಸ್ಟ್ ಪೂರ್ತಿ ಸಮಯ ಕೊಟ್ಟಿಲ್ಲ ಅಂತಂದ್ರು ಅವ್ರಿಗಂತ ಒಂದು ಸಮಯನ ಇಲ್ಲಿ ಮೀಸಲಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ರಘು ಅವ್ರು ಕೂಡ ಇದನ್ನ ಇವನ್ ಅರ್ಥ ಮಾಡ್ಕೊಂಡ್ರು ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಅವ್ರ ಕಣ್ಣಲ್ಲೂ ಕೂಡ ಇಲ್ಲಿ ನೀರು ಬಂತು. ಇಲ್ಲಿ ಹಗ್ ಮಾಡಿದ ತಕ್ಷಣ ಹೇಳಿದ್ ಒಂದೇ, ನಾಯಿನ ಮಿಸ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮತ್ತೆ ಅವ್ರ ವೈಫ್ ಬಗ್ಗೆ ಇಲ್ಲಿ ಹೇಳಿದ್ರು, ನನ್ನನ್ನ ನಿಜವಾಗ್ಲೂ ಅವ್ಳು ತಡ್ಕೊಂಡಿದ್ದಾಳೆ ಅಂತಂದ್ರೆ ಗ್ರೇಟು ಅಂತ ಅಂದ್ಬಿಟ್ಟು. ನನ್ನ ಜೊತೆ ಯಾರು ಇರೋದೇ ಇಲ್ಲ, ಇಷ್ಟು ದಿವಸ ಅವಳು ಇದ್ದಾಳೆ ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ, ನಾನ್ ತುಂಬಾ ಲಕ್ಕಿ ಅಂತ ಇಲ್ಲಿ ಹೇಳ್ಕೊಂಡ್ರೆ. ರಘು ಅವ್ರು ತುಂಬಾ ಇಲ್ಲಿ ಲಕ್ಕಿ ಅಂತ ಹೇಳ್ಕೊಂಡ್ರು.
ಇವನ್ ರಘು ಅವರು ಈ ರೀತಿ ಹೇಳಿದ ತಕ್ಷಣನೇ ಅವ್ರ ವೈಫೇ ಇಲ್ಲಿ ಶಾಕ್ ಆಗೋಗ್ಬಿಟ್ರು. ಯಾಕಂದ್ರೆ ಒಂದು ದಿವಸನೂ ಕೂಡ ಈ ತರ ಅವ್ರ ಬಗ್ಗೆ ಇಷ್ಟೊಂದು ಪ್ರೌಡ್ ಆಗಿ ಮಾತಾಡ್ಕೊಂಡಿರ್ಲಿಲ್ವಂತೆ. ನೋಡಿ, ಕೆಲವೊಂದ್ಸತಿ ಇಲ್ಲಿ ಹೇಳಿಲ್ಲ ಅಂದ್ರೂ ಕೂಡ ಇಷ್ಟು ದೊಡ್ಡ ರಿಯಾಲಿಟಿ ಶೋನಲ್ಲಿ ಅಷ್ಟೊಂದು ಹೋಗ್ಲಿದ್ದಾರೆ ಅಂತಂದ್ರೆ ಗೊತ್ತಾಗುತ್ತೆ. ಅವರೇ ಇಲ್ಲಿ ಹೇಳ್ಕೊಂಡ್ರು, ನನ್ನ ಜೊತೆ ಯಾರೇ ಆದ್ರೂ ಕೂಡ ಇಲ್ಲಿ ಇರ್ತಿರ್ಲಿಲ್ಲ, ಅಷ್ಟು ಇಲ್ಲಿ ಶಾರ್ಟ್ ಟೆಂಪರ್ ಅವರು ಅಂತಂದ್ಬಿಟ್ಟು. ಹೌದು, ಕೆಲವೊಂದ್ಸತಿ ನಾವ್ ಏನ್ ಅನ್ಕೊಂಡಿರ್ತೀವಿ ಅದು ಆಗಲ್ಲ, ಒಂದೊಂದ್ ಟೈಮ್ ಏನು ಅನ್ಕೊಂಡೇ ಇರಲ್ಲ, ಬಟ್ ಅದಾಗುತ್ತೆ ಅಂತಾರಲ್ಲ. ಅವ್ರ ವೈಫ್ ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ಅವ್ರನ್ನ ಹೊಗಳ್ತಾರೆ ಅಂತಂದ್ಬಿಟ್ಟು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಂತ ಏನಿದನ್ನ ಕರೆದ್ರು, ನಿಜವಾಗ್ಲೂ ಕೂಡ ಅವ್ರಿಗೂ ಕೂಡ ಹಾಗೆ ಅನ್ಸುತ್ತೆ. ರಘು ಅವ್ರ ಹೆಂಡತಿಗೂ ಕೂಡ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಲ್ಲ ಇಲ್ಲಿ ಇವ್ರ ಈ ತರ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಕೆಲವೊಂದು ಸನ್ನಿವೇಶಗಳು ಅದೇ ರೀತಿಯಲ್ಲಿ ಇರುತ್ತೆ. ಸಖತ್ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ ತಕ್ಷಣ ಅವರು ಕೂಡ ಇಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾರೆ ಬಿಗ್ ಬಾಸ್ ಅವ್ರ ಟೀಮ್ಗೆ. ಇಲ್ಲಿ ರಘು ಅವ್ರ ಬರ್ತಡೇ ಮತ್ತು ಇಲ್ಲಿ ಅವ್ರ ವೈಫ್ ಅವ್ರ ಬರ್ತಡೇ, ಅದಕ್ಕೋಸ್ಕರ ಇಬ್ರು ಕೂಡ ಇಲ್ಲಿ ಕೇಕ್ ಕಟ್ ಮಾಡಿದ್ರು, ಎಲ್ಲರೂ ಕೂಡ ಇಲ್ಲಿ ಶುಭ ಹಾರೈಸಿದ್ರು. ನಿಜವಾಗ್ಲೂ ಕೂಡ ಈ ಒಂದು ಫ್ಯಾಮಿಲಿ ಪಡೆಯೋಕ್ಕೆ ತುಂಬಾನೇ ಗ್ರೇಟು ಅಂತ ಕೂಡ ಇಲ್ಲಿ ಗಿಲ್ಲಿ ಅವ್ರು ಕೂಡ ಇಲ್ಲಿ ಹೇಳಿದ್ರು. ನೋಡಿ, ಅವ್ರ ಫ್ಯಾಮಿಲಿ ತುಂಬಾನೇ ಇಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಯ್ತು. ಇವನ್ ರಘು ಅವ್ರು ಎಷ್ಟೇ ಶಾರ್ಟ್ ಟೆಂಪರ್ ಇದ್ರು ಕೂಡ ಅವ್ರನ್ನ ಇಲ್ಲಿ ಸಂಭಾಳಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಆ ಒಂದು ಕಷ್ಟ ಏನು ಅಂತ ಅಂದ್ಬಿಟ್ಟು. ಅಷ್ಟು ಶಾರ್ಟ್ ಟೆಂಪರ್ನ ಇಷ್ಟು ದಿವಸ ಜೊತೆಗಿದ್ದು ನೋಡ್ಕೊಂತಿದ್ದಾರೆ ಅಂತಂದ್ರೆ ಅವರೇ ಗ್ರೇಟು ಅಂತಾರಲ್ಲ, ಆ ರೀತಿಯಾಗಿ ಗಿಲ್ಲಿ ಅವ್ರು ಕೂಡ ಇಲ್ಲಿ ಅದನ್ನ ಹೇಳಿದ್ರು. ತುಂಬಾ ಪುಣ್ಯ ಮಾಡಿದ್ಯಾ ಬಿಡಣ್ಣ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಖಂಡಿತವಾಗ್ಲೂ ವೀಕ್ಷಕರೇ, ರಘು ಅವ್ರ ಫ್ಯಾಮಿಲಿ ನೋಡ್ಬಿಟ್ಟು ನಿಮಗೇನು ಅನ್ನಿಸ್ತು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಲಕ್ಸುರಿ ಬಜೆಟ್ ಟಾಸ್ಕ್ ಕೊಡ್ತಾರೆ. ಗಿಲ್ಲಿ ಅವರು ಮತ್ತೆ ಇಲ್ಲಿ ಅವ್ರ ತಂದೆ ತಾಯಿ, ರಘು ಅವರು ಮತ್ತೆ ಇಲ್ಲಿ ಅವ್ರ ವೈಫು ಮತ್ತೆ ಕಾವ್ಯ ಅವರು ಮತ್ತೆ ರಘು ಅವರ ಮಗ ಎಲ್ಲರೂ ಕೂಡ ಆಡ್ತಾರೆ. ತುಂಬಾ ಚೆನ್ನಾಗಿತ್ತು. ಈ ತರ ಫನ್ನಿ ಟಾಸ್ಕ್ ಕೊಟ್ಟಾಗ ಸಖತ್ ನಗು ಕೂಡ ಇಲ್ಲಿ ಬರುತ್ತೆ. ಯಾಕಂದ್ರೆ ನೋಡಿ, ಗಿಲ್ಲಿ ಅವ್ರ ತಂದೆ ತಾಯಿ ಇರ್ಬೋದು ಸಖತ್ ಸ್ಪೋರ್ಟಿವ್ ಆಗಿ ಇಲ್ಲಿ ತಗೊಂಡು ಆಡಿದ್ರು ಅಂತಾನೆ ಹೇಳ್ಬೋದು. ಕೆಲವೊಬ್ರು ಆಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ರು ಪ್ರತಿಯೊಬ್ರು ಕೂಡ. ರಘು ಅವ್ರ ಹೆಂಡತಿ ಇರ್ಬೋದು ಮತ್ತೆ ಅವ್ರ ಮಗ ಇರ್ಬೋದು, ಯಾಕಂದ್ರೆ ಅವ್ರು ಸಿಟಿಯಲ್ಲಿ ಬೆಳೆದಿರ್ತಾರೆ ಓಕೆ, ಆದ್ರೆ ಇವರು ಹಳ್ಳಿಯಿಂದ ಬಂದಾಗ ಆಡ್ತಾರೋ ಇಲ್ವೋ, ನಮ್ಮನ್ನೇನಾದ್ರೂ ಅನ್ಕೊಂಡ್ಬಿಡ್ತಾರ ಅಂತ ಎಲ್ಲರೂ ಮನಸ್ಸಲ್ಲೂ ಕೂಡ ಸ್ವಲ್ಪ ಇಲ್ಲಿ ಭಯ ಇರುತ್ತೆ. ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಮಗ ಅವ್ರಿಗೆ ಅಂದ್ರೆ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದು ಅವ್ರ ತಂದೆ ತಾಯಿ. ಅದಕ್ಕೆ ನೆಕ್ಸ್ಟ್ ಇಲ್ಲಿ ಬರೋದೆ ಗಿಲ್ಲಿ ಅವ್ರ ತಂದೆ ತಾಯಿ ಇಲ್ಲಿ ಯಾರನ್ನ ಕ್ಯಾಪ್ಟನ್ ಆಗಬೇಕು ಅಂತ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಇದನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೆಸ್ ಮಾಡಿದ್ರಿ. ನೋಡಿ, ಗಿಫ್ಟ್ನ ಬಂದ್ಬಿಟ್ಟು ಇಲ್ಲಿ ಸ್ಪಂದನ ಅವ್ರಿಗೆ ಕೊಟ್ರು. ಆದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ಯಾರು ಬರಬೇಕು ಅಂತ ಕೇಳಿದ್ರೆ, ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ಹೇಳಿದ್ರು. ರಘು ಅವ್ರ ಹೆಂಡತಿ ಬಂದ್ಬಿಟ್ಟು ಇಲ್ಲಿ ಅವ್ರ ಹೆಂಡತಿ ಮತ್ತೆ ಮಗ ಬಂದ್ಬಿಟ್ಟು ಗಿಲ್ಲಿ ಅವ್ರನ್ನ ಕ್ಯಾಪ್ಟನ್ ಆಗಬೇಕು, ಯಾಕಂದ್ರೆ ಅವ್ರ ಕ್ಯಾಪ್ಟನ್ಸಿನ ಹೇಗೆ ನಿಭಾಯಿಸ್ತಾರೆ ಅಂತ ಇಲ್ಲಿ ನೋಡ್ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡಿ, ಗಿಫ್ಟ್ ಕೊಡಬೇಕಾದ್ರೆ ಅವರು ಬೇರೆಯವ್ರಿಗೆ ಗಿಫ್ಟ್ ಕೊಡ್ತಾರೆ, ರಕ್ಷಿತ್ ಅವ್ರಿಗೆ ಗಿಫ್ಟ್ ಕೊಟ್ರು. ಆದ್ರೆ ಇಲ್ಲಿ ಫಸ್ಟ್ ಕ್ಯಾಪ್ಟನ್ ಯಾರಾಗಬೇಕು ಅಂತಂದ್ರೆ ಗಿಲ್ಲಿ ಅವ್ರ ಹೆಸರನ್ನ ಹೇಳಿದ್ರು. ಅದಕ್ಕೆ ಕೆಲವೊಂದ್ಸತಿ ನಾವು ಏನ್ ಅನ್ಕೊಂಡಿರ್ತೀವಿ ಅದು ಆಗಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಗಿಫ್ಟ್ ಕೊಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಬ್ಬೊಬ್ರಿಗೆ ಗಿಫ್ಟ್ ಕೊಟ್ರು. ಬಟ್ ಕ್ಯಾಪ್ಟನ್ಸಿ ರೇಸ್ ಅಂತ ಬಂದಾಗ ಸೆಲೆಕ್ಟ್ ಮಾಡಿದ್ದೆ ಬೇರೆ ರೀತಿಯಲ್ಲಿ ಇತ್ತು. ನೆಕ್ಸ್ಟ್ ನೋಡಿ, ಎಲ್ಲರೂ ಕೂಡ ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕಾದ್ರೆ ಕಾವ್ಯ ಅವ್ರ ಮುಖ ಸಣ್ಣ ಆಗೋಗಿತ್ತು. ರಘು ಅವರು ಅವ್ರ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ರು, ಮತ್ತೆ ಇಲ್ಲಿ ಗಿಲ್ಲಿ ಅವ್ರು ಕೂಡ ಇಲ್ಲಿ ಅಷ್ಟೇ ಫ್ಯಾಮಿಲಿ ಫೋಟೋನಲ್ಲಿ ತೆಗೆಸ್ಕೊಂಡ್ರು. ಆದ್ರೆ ಕಾವ್ಯ ಅವ್ರಿಗೆ ಏನ್ ಫೀಲ್ ಆಗ್ತಾ ಇತ್ತು ಅಂದ್ರೆ ನನ್ನಿಂದನೇ ಹಾಳಾಗೋಯ್ತಲ್ಲ ಅಂತ ಅವ್ರ ಮನಸ್ಸಲ್ಲಿ ಇಲ್ಲಿ ಕೊರಗ್ತಾ ಇರುತ್ತೆ. ಯಾರ ಹತ್ರ ವಿಚಾರಗಳನ್ನ ತೆಗ್ದಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರದ್ದು ಕೂಡ ಇಲ್ಲಿ ಫ್ಯಾಮಿಲಿ ಫೋಟೋ ಇರೋದು. ಅಟ್ಲೀಸ್ಟ್ ಇದಕ್ಕೋಸ್ಕರ ಆದ್ರೂ ಇಲ್ಲಿ ಮತ್ತೆ ಕಾವ್ಯ ಅವರ ಒಂದು ತಂದೆ ತಾಯಿನ ಕರೆಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋಣ ವೀಕ್ಷಕರೇ, ಎಲ್ರಿಗೂ ಕೂಡ ಇಲ್ಲಿ ಫ್ಯಾಮಿಲಿ ಫೋಟೋ ಸಿಕ್ಕಿರುತ್ತೆ. ಬಿಗ್ ಬಾಸ್ ಮನೆ ಬಂದ್ಬಿಟ್ಟು ಆ ಒಂದು ಫೋಟೋ ಫ್ರೇಮ್ ಏನಿತ್ತು ಇಲ್ಲಿ ಮಿಸ್ ಆಗಬಾರ್ದು ಕಾವ್ಯ ಅವ್ರಿಗೆ. ಅಂದ್ರೆ ಈ ಒಂದು ವಿಚಾರ ನಾನು ಹೇಳ್ತಿರೋದು. ಹೌದು, ಅವರು ಇದು ತಪ್ಪಾಗಿದೆ, ಆದ್ರೂ ಕೂಡ ಒಂದು ಫೀಲಿಂಗ್ ಅಂತ ಇಲ್ಲಿ ಇರುತ್ತಲ್ಲ. ನಾನು ಕೂಡ ಬಿಗ್ ಬಾಸ್ಗೆ ಹೋಗಿದ್ದೆ, ಬಿಗ್ ಬಾಸ್ ಸೀಸನ್ 2 ಇದೊಂದು ಕೊರಗು ಉಳ್ಕೊಂಡ್ಬಿಡುತ್ತೆ ಅವ್ರಿಗೆ. ಶೆಟ್ ಈ ತರ ಆಗೋಯ್ತಲ್ಲ ಅಂತ. ಅವ್ರು ಕೂಡ ಇವನ್ ಕಣ್ಣಲ್ಲಿ ನೀರು ಕೂಡ ಇಲ್ಲಿ ಹಾಕಿದ್ರು. ಈ ತರ ಕಳ್ಸ್ಕೊಡಕ್ಕೆ ಇಷ್ಟ ಇಲ್ಲ ಅಂತ ಬಿಟ್ಟು ಅಟ್ಲೀಸ್ಟ್ ಸುಮಾರು ಹೊತ್ತು ಇಲ್ಲಿ ಬೇಡ, ಒಂದು ಅರ್ಧ ಗಂಟೆ 1 hour ಈ ರೀತಿಯಾಗಿ ಕಳ್ಸ್ಕೊಟ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಫೋಟೋ ಫ್ರೇಮ್ ಅಲ್ಲಿ ಅವ್ರು ಕಾಣಿಸ್ಕೊಂಡ್ರೆ ಅವ್ರಿಗೂ ಕೂಡ ಇಲ್ಲಿ ಖುಷಿ ಇರುತ್ತೆ. ಸದ್ಯಕ್ಕೆ ಕಳ್ಸಿದ್ರಲ್ಲ ಬಿಗ್ ಬಾಸ್ ಅಂತ ಕೂಡ ಇಲ್ಲಿ ಅವರು ಕೂಡ ಖುಷಿ ಪಡ್ತಾರೆ. ನಿಮಗೆ ಅನಿಸುತ್ತೆ ವೀಕ್ಷಕರೇ? ಯಾಕಂದ್ರೆ ಫೋಟೋ ಫ್ರೇಮ್ ಕೂಡ ಇಲ್ಲಿ ಮಿಸ್ ಆಗಿದೆ. ಮತ್ತೆ ಇಲ್ಲಿ ಕಾವ್ಯ ಅವ್ರ ತಂದೆ ತಾಯಿನ ಕಳ್ಸಿದ್ರೆ ಚೆನ್ನಾಗಿರುತ್ತಾ? ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿದ ತಕ್ಷಣನೇ ಒಂದು ಆಶ್ಚರ್ಯ ವಿಚಾರ ಅಂತಂದ್ರೆ ರಾಶಿಕಾ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ತಾರೆ. ಅಶ್ವಿನಿ ಅವ್ರು ಹೇಳಿದ್ರೆ ಏನು ಕೂಡ ಆಶ್ಚರ್ಯ ಆಗಲಿಲ್ಲ, ರಾಶಿಕಾ ಅವ್ರು ಹೇಳಿದ್ರಲ್ಲ ಅದರಲ್ಲೇ ಆಶ್ಚರ್ಯ ಆಯ್ತು. ಗಿಲ್ಲಿ ಅವ್ರ ತಂದೆ ತಾಯಿ ತುಂಬಾನೇ ಇಷ್ಟ ಆದ್ರು ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಒಳ್ಳೆ ಹಾವು ಮುಂಗ್ಸಿ ತರ ಇಲ್ಲಿ ಆಡೋದು ರಾಶಿಕಾ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಅಂತಾನೆ ಹೇಳ್ಬೋದು. ಆದ್ರೆ ಅವ್ರ ಫ್ಯಾಮಿಲಿ ತುಂಬಾ ಅಂದ್ರೆ ಅವ್ರ ತಂದೆ ತಾಯಿ ತುಂಬಾ ಇಷ್ಟ ಆದ್ರು ಅಂತ ಕೂಡ ಇಲ್ಲಿ ರಾಶಿಕಾ ಅವ್ರು ಹೇಳಿದ್ರು. ಅದೇ ಹೇಳಲ್ವಾ, ಕೆಲವೊಂದ್ಸತಿ ನಾವ್ ಯಾರನ್ನ ದ್ವೇಷ ಮಾಡ್ತಾ ಇರ್ತೀವೋ ಅವ್ರ ಫ್ಯಾಮಿಲಿ ನಮ್ಗೆ ಇಷ್ಟ ಆಗ್ಬಿಡ್ತಾರೆ ಅಂತ ಬಿಟ್ಟು. ಅದೇ ಕಾರಣಗಳು ಇಲ್ಲಿ ಬೇಕಾಗಲ್ಲ, ಅವರೊಂದು ಸ್ವಭಾವ ನೋಡಿ ನಾವ್ ಇಲ್ಲಿ ಅವ್ರನ್ನ ಇಷ್ಟಪಡ್ತೀವಿ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಜೆನ್ಯೂನ್ ಆಗಿ ಇಷ್ಟಪಡೋದು ಅಂತಾನೆ ಹೇಳೋದು. ಅವ್ರು ಹಿಂದೆ ಹೇಗಿದ್ರು ಮುಂದೆ ಹೇಗಿದ್ರು ಅಂತ ನೋಡೋದಲ್ಲ, ಬಟ್ ಅವ್ರ ಸ್ವಭಾವ ಹೇಗಿದೆ, ಅವ್ರ ವ್ಯಕ್ತಿತ್ವ ಹೇಗಿದೆ ಅಂತ ನೋಡ್ಬಿಟ್ಟು ಇಷ್ಟಪಡ್ತಾರಲ್ಲ, ಅದು ತುಂಬಾನೇ ಗ್ರೇಟ್ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಇದಾಗಿದ ತಕ್ಷಣ ಮಾಲು ಅವ್ರ ಫ್ಯಾಮಿಲಿ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅವ್ರ ವೈಫು ಮತ್ತೆ ಇಬ್ರು ಮಕ್ಕಳು. ಬಿಗ್ ಬಾಸ್ ಇಲ್ಲಿ ಹೇಳ್ತಾರೆ ಏನು ಬಿಗ್ ಬಾಸ್ ಮನೆಯಲ್ಲಿ ಮಾಲು ಅವ್ರು ಒಬ್ರು ಇಲ್ಲ 3 ಜನ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ
ಸೇಮ್ ಇಲ್ಲಿ ಅವ್ರ ಥರನೇ ಇಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ರು. ಸಿಕ್ಕಾಪಟ್ಟೆ ಇಲ್ಲಿ ಅವ್ರ ಮಕ್ಕಳು ತರಲೆ ಮಾಡ್ತಾಯಿದ್ರು. ಅಂದರೆ ಒಂದು ನಿಮಿಷ ಒಂದು ಕಡೆಯಲ್ಲಿ ಕುತ್ಕೊಂತಿರ್ಲಿಲ್ಲ. ಮಕ್ಕಳಂದ್ರೇ ಹಾಗೆ ಬಿಡಿ. ಆದರೂ ಕೂಡ ಈ ಥರ ಮನೆಯಲ್ಲಿ ಮಕ್ಕಳು ಓಡಾಡ್ಕೊಂಡಿದ್ರೆ ಸಖತ್ ಖುಷಿ ಅಂತಲೇ ಹೇಳ್ಬೋದು. ಅದಕ್ಕೆ ಇಲ್ಲಿ ಅವ್ರ ವೈಫ್ ಕೂಡ ಇಲ್ಲಿ ಹೇಳಿದ್ರು, ಈ ಥರ ಇದ್ದರೆ ಮಕ್ಕಳುಗಳು ಮನೆಯಲ್ಲಿ ಟೈಮ್ ಪಾಸ್ ಆಗುತ್ತಲ್ವಾ ಅಂತ ಬಿಟ್ಟು. ಹೌದು ಅಂತ ಕೂಡ ಇಲ್ಲಿ ಹೇಳ್ತಾರೆ ತಮಾಷೆಗೆ. ಅದಕ್ಕೆ ನಾನು ಬೇಡವಾ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಇವರಿಬ್ಬರು ಮಾತು ತುಂಬಾ ಇಲ್ಲಿ ಚೆನ್ನಾಗಿತ್ತು. ಗಂಡ ಹೆಂಡತಿ ಒಬ್ಬರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವನ್ ಇದಾಗಿದ ತಕ್ಷಣ ಸ್ಪಂದನ ಅವ್ರ ತಂದೆ ತಾಯಿ ಇಲ್ಲಿ ಎಂಟ್ರಿ ಕೊಟ್ಟರು. ನೋಡಿ, ಅವರು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಇಲ್ಲಿ ಮಣ್ಣಿದೆ ಅಂದರೆ ಇಳಿಯೋಕ್ಕೆ ಇಲ್ಲಿ ಅಂದರೆ ಎತ್ಕೋ ಅಂತಂದ್ಬಿಟ್ಟು ಅವ್ರ ಅಮ್ಮಂಗೆ ಇಲ್ಲಿ ಹೇಳ್ತಾ ಇದ್ರಂತೆ. ಮಣ್ಣಲ್ಲೂ ಕೂಡ ಇಲ್ಲಿ ನಡೀತಾ ಇರಲಿಲ್ವಂತೆ. ಅಷ್ಟೊಂದು ಸೆನ್ಸಿಟಿವ್ ಆಗಿ ಇಲ್ಲಿ ಇದ್ರಂತೆ. ಕೆಲವೊಬ್ರು ಹೇಳ್ತಾರಲ್ಲ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಸ್ಪಂದನ ಅವ್ರು ಏನೂ ಕೂಡ ಇಲ್ಲಿ ಆಡಲ್ಲ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಬೆಳೆದು ಬಂದಿರೋದೇ ಆ ರೀತಿಯಾಗಿ ಇಲ್ಲಿರುತ್ತೆ, ಏನೂ ಕೂಡ ಮಾಡೋಕ್ಕಾಗಲ್ಲ. ಹೌದು, ಕೆಲವೊಬ್ರು ಇಲ್ಲಿ ತರ್ಚಿ ಗಾಯ ಆಗಿ ರಕ್ತ ಸುರಿತಿದ್ರು ಕೂಡ ಇಲ್ಲ ನಾನು ಗೇಮ್ ಆಡೇ ಆಡ್ತೀನಿ ಅಂತ ಹೇಳ್ತಾರೆ. ಅದು ಅವ್ರದ್ದು ಸ್ವಭಾವ. ಬಟ್ ಇವರು ಫಸ್ಟಿಂದನೂ ಕೂಡ ಯಾವ ರೀತಿ ಇಲ್ಲಿ ಇದ್ರು ಅಂತ ಅಂದ್ಬಿಟ್ಟು ಅವ್ರ ತಾಯಿಯವರೇ ಕೂಡ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ನೋಡಿ, ಇವರಿಬ್ಬರು ತಂದೆ ತಾಯಿ ಎಂಟ್ರಿ ಕೊಟ್ಟಿದ ತಕ್ಷಣ ಸ್ಪಂದನ ಅವ್ರ ತಂದೆ ತಾಯಿ ಫಸ್ಟ್ ಬಂದ್ಬಿಟ್ಟು ಅಶ್ವಿನಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು. ಯಾಕಂದರೆ ಅವ್ರ ಮಗಳಿಗೆ ಕಾಲು ಏಟಾಯಿತು, ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಕೂಡ ಇಲ್ಲಿ ಬಂದ್ಬಿಟ್ಟು ಹೇಳಿದ್ರು. ಅದಾಗಿದ ತಕ್ಷಣ ಕಾವ್ಯವ್ರಿಗೂ ಕೂಡ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಮ್ಮ, ಅಕ್ಕ ತಂಗಿ ಥರ ಇಲ್ಲಿಗೆ ಇದ್ರಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಾಗಿದ ತಕ್ಷಣ ಸ್ಪಂದನ ಅವ್ರ ತಾಯಿ ಕಾವ್ಯವ್ರಿಗೂ ಕೂಡ ಇಲ್ಲಿ ಊಟ ಮಾಡಿಸಿದ್ರು. ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ. ಯಾಕಂದರೆ ಅವ್ರ ತಾಯಿ ಇಮಿಡಿಯೇಟಾಗಿ ಈಚೆ ಕಳಿಸೋದು ಒಂದು ಅರ್ಧ ಗಂಟೆ 1 ಅವರಲ್ಲೇ. ಬಟ್ ಈ ರೀತಿಯಾಗಿ ಮಾಡಿದರೆ ಕಾವ್ಯ ಅವರ ಒಂದು ತಾಯಿ ಆಗಿರೋದು, ತಮ್ಮವರಾಗಿರೋದು ಬಂದಿದ ತಕ್ಷಣ ಏನೋ ಒಂದು ಊಟ ಅವ್ರು ತಂದಿರೋದನ್ನ ತಿನ್ನಿಸ್ಕೊಂಡು ಕೂತ್ಕೊಂಡು ಬೇರೆ ವಿಚಾರನ ಮಾತಾಡ್ಕೊಂಡು ಕೂತಿದ್ರೆ ಎಕ್ಸಲೆಂಟ್ ಆಗಿರೋದು. ಅದಕ್ಕೆ ಹೇಳೋದು, ಕೆಲವೊಂದ್ಸತಿ ನಾವು ಆಯ್ಕೆ ಮಾಡ್ಕೊತೀವಲ್ವಾ, ನಮ್ಮ ತಮ್ಮಂದ್ರು ಬರಲಿ ಇಲ್ಲ ಅಂತಂದ್ರೆ ಅಣ್ಣ ಬರಲಿ ಅಂತಂದ್ಬಿಟ್ಟು ಬಂದರೂ ಕೂಡ ಯಾವ ವಿಚಾರ ಮಾತಾಡಬೇಕು ಅಂತಂದ್ಬಿಟ್ಟು ಸ್ವಲ್ಪ ತಿಳುವಳಿಕೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಅವರು ಹೇಳಿ ಕಳಿಸಿದ್ರು ಕೂಡ ಈ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕಾವ್ಯವರ ಆಟಕ್ಕೂ ಕೂಡ ಇಲ್ಲಿ ಎಫೆಕ್ಟ್ ಆಗುತ್ತೆ. ಮತ್ತು ಇಲ್ಲಿ ಅವ್ರು ಮಾತಾಡಿದ್ರಲ್ಲ ಅವ್ರ ತಮ್ಮ ಅವ್ರಿಗೂ ಕೂಡ ಇಲ್ಲಿ ಅದರಿಂದ ಪರಿಣಾಮ ಬಿದ್ದೇ ಬೀಳುತ್ತೆ. ನೋಡಿ, ಇವಾಗ ಸ್ಪಂದನ ಅವ್ರ ತಾಯಿ ಕೈಯಲ್ಲಿ ಊಟ ಮಾಡೋ ಒಂದು ಅವಕಾಶ ಕಾವ್ಯವ್ರಿಗೆ ಸಿಕ್ತು. ಆದರೆ ಸ್ವಂತ ತಾಯಿಯಿಂದ ಒಂದು ಊಟ ಮಾಡಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ಕಲಿಲ್ಲ. ಅದಕ್ಕೆ ಹೇಳೋದು, ಕೆಲವೊಂದ್ಸತಿ ಬ್ಯಾಡ್ ಲಕ್ ಅಂತ ಅಂತಾರೆ ಅಂತ ಬಿಟ್ಟು ಎಲ್ಲದರಲ್ಲೂ ಕೂಡ ಸಕ್ಸಸ್ ಸಿಗ್ತಾ ಇರುತ್ತೆ. ಆದರೂ ಕೂಡ ಏನೋ ಮಿಸ್ ಆಗ್ತದೆ ಅಂತ ಅಂತಾರಲ್ಲ, ಈ ಥರ ಒಂದು ಪಾಯಿಂಟಲ್ಲೇ ಇಲ್ಲಿ ಮಿಸ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಊಟ ಮಾಡೋ ಅಂದರೆ ತಾಯಂದ್ರ ಕೈಲಿ ಊಟ ಮಾಡೋ ಅವಕಾಶ ಇದೆ. ಬಟ್ ಸ್ವಂತ ತಾಯಿಯಿಂದ ಊಟ ಮಾಡೋ ಅವಕಾಶನ ಮಿಸ್ ಮಾಡಿಕೊಂಡ್ರು. ಅವ್ರ ಕೈಯಾರೇನೆ ಇಲ್ಲಿ ಅವ್ರು ಹಾಳು ಮಾಡ್ಕೊಂಡ್ರು ಬಿಡಿ, ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಅನ್ನಿಸ್ತು ವೀಕ್ಷಕರೇ, ಕಾವ್ಯ ಅವರು ಅವ್ರ ಕೈಯಾರೇ ಹಾಳು ಮಾಡ್ಕೊಂಡ್ರು ಅಂತ ಅನ್ನಿಸ್ತಾ ಇಲ್ವಾ? ಈ ಒಂದು ವಿಚಾರದ ಬಗ್ಗೆ ಖಂಡಿತವಾಗ್ಲೂ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಮಾಳು ಅವ್ರ ವೈಫ್ ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೆಸರನ್ನ ಇಲ್ಲಿ ಹೇಳಿದ್ರು. ಮತ್ತು ಸ್ಪಂದನ ಅವ್ರ ತಂದೆ ತಾಯಿ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೊಂಡ್ರು. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಸುಮಾರು ಒಂದು 70% ಜನಗಳು ಇಲ್ಲಿ ಗಿಲ್ಲಿಯವ್ರನ್ನ ಇಲ್ಲಿ ಆಯ್ಕೆ ಮಾಡಿದ್ರು. ಏನಕ್ಕೆ ಅಂತಂದರೆ ಹೊರಗಡೆ ಅವ್ರು ಯಾವ ರೀತಿ ಇಲ್ಲಿ ಇದ್ದಾರೆ, ಒಳಗಡೆ ಯಾವ ರೀತಿ ಇಲ್ಲಿ ಇದ್ದಾರೆ ಅನ್ನೋದು ಮೇಯ್ನಾಗಿ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಗಿಲ್ಲಿಯವ್ರನ್ನ ಕಂಡ್ರೆ ಅವ್ರಿಗೆ ಇಷ್ಟ ಆಗ್ತದೆ. ಮನೇಲಿ ಇರೋರಿಗೆ ಕೆಲವೊಬ್ರಿಗೆ ಇಷ್ಟ ಆಗ್ತಲ್ಲ, ಬಟ್ ಹೊರಗಡೆ ಇರೋರಿಗೂ ಕೂಡ ಇವ್ರದ್ದೊಂದು ಕಾಮಿಡಿ ಇಷ್ಟ ಆಗ್ತದೆ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡ್ತಿದ್ದಾರೆ ಗಿಲ್ಲಿಯವರು, ತುಂಬ ಚೆನ್ನಾಗಿ ಆಟ ಆಡಲಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಸ್ಪಂದನ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಅದು ಸೀರೆನ ಗಿಫ್ಟ್ ಕೊಡ್ತಾರೆ, ಹೇಳ್ಬಿಟ್ಟು ಗಿಫ್ಟ್ ಕೊಡ್ತಾರೆ. ಒಳ್ಳೆ ಹುಡುಗ ಸಿಗ್ಲಿ ಅಂತಂದ್ಬಿಟ್ಟು ಸೀರೆ ತಂದಿದ್ದೀವಿ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೆ ಎಲ್ಲರೂ ಕೂಡ ನೋಡಿ ಮುಖ ನೋಡಿ ನಗ್ತಾ ಇರ್ತಾರೆ, ರೇಗಿಸ್ತಾ ಇರ್ತಾರೆ. ಗಿಲ್ಲಿ ನಿನಗೂ ಅಷ್ಟೇ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಹೇಳ್ತಾರೆ. ಅಂದರೆ ಕಾವ್ಯ ಅವ್ರಿಗೆ ಒಳ್ಳೆ ಹುಡುಗ ಸಿಗ್ಬೇಕಂತೆ, ಮತ್ತು ಇಲ್ಲಿ ಗಿಲ್ಲಿಯವ್ರಿಗೆ ಒಳ್ಳೆ ಹುಡುಗಿ ಸಿಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಸ್ವಲ್ಪ ಇಲ್ಲಿ ಅವ್ರು ಹೇಳೋದು ನೋಡಿದ್ರೆ ಬೇರೆ ರೀತಿಯೇ ಇಲ್ಲಿ ಕಾಣಿಸ್ತಿತ್ತು. ಆದರೆ ಗಿಲ್ಲಿಯವ್ರು ಯಾಕೋ ಗೊತ್ತಿಲ್ಲ, ಸ್ವಲ್ಪ ನಿನ್ನೆ ಎಪಿಸೋಡ್ ನೋಡಿದಾಗ ಅನ್ನಿಸ್ತು ಸ್ವಲ್ಪ ಇಲ್ಲಿ ಒಂದು ಸ್ಟೆಪ್ಪು ಮೇಲೆ ಬಂದ್ಬಿಟ್ಟು ಕಾವ್ಯ ಅವ್ರಿಗೆ ಏನಾದರೂ ಇಲ್ಲಿ ಪ್ರಪೋಸ್ ಮಾಡೋ ರೀತಿ ಇಲ್ಲಿ ಹೇಳಿದ್ರ ಅಂತ ಅಂದ್ಬಿಟ್ಟು. ಸುಮಾರು ಸತಿ ಅವ್ರು ಹೇಳಿದ್ರು ಕೂಡ ಅದನ್ನು ಅವರು ಕಾವ್ಯ ಅವರು ಸೀರಿಯಸ್ ಆಗಿ ತೊಗೊಂಡಿಲ್ಲ. ನೋಡೋಣ ಹೊರಗಡೆ ಬಂದಮೇಲೆ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಇಲ್ಲಿ ಸ್ಪಂದನ ಅವ್ರ ತಂದೆ ತಾಯಿ ಕಾವ್ಯ ಅವ್ರಿಗೆ ಗಿಫ್ಟ್ ಕೊಟ್ಟರು. ನೆಕ್ಸ್ಟ್ ಇಲ್ಲಿ ರಕ್ಷಿತಾ ಅವ್ರಿಗೆ ಮಾಡುವವ್ರ ವೈಫ್ ಇಲ್ಲಿ ಗಿಫ್ಟ್ ಕೊಟ್ಟರು. ಏನಕ್ಕೆ ಅಂತಂದರೆ ತಂಗಿ ಸ್ಥಾನ ತುಂಬಿದ್ಯಾ ಅಂತ ಇಲ್ಲಿ ಹೇಳಿದ್ರು. ಇನ್ನು ಗಿಲ್ಲಿಯವ್ರ ತಂದೆ ತಾಯಿ ಬಂದ್ಬಿಟ್ಟು ಸ್ಪಂದನ ಅವ್ರಿಗೆ ಇಲ್ಲಿ ಗಿಫ್ಟ್ ಕೊಟ್ಟರು. ಎಲ್ಲರೂ ಕೂಡ ಏನು ಅನ್ಕೊಂಡಿದ್ರು ಅಂತಂದರೆ ಗಿಲ್ಲಿಯವ್ರ ತಂದೆ ತಾಯಿ ಬಂದ್ಬಿಟ್ಟು ಕಾವ್ಯ ಅವ್ರಿಗೆ ಗಿಫ್ಟ್ ಕೊಡುವುದು ಅಂತ ಅಂದ್ಕೊಂಡಿದ್ರು. ಬಟ್ ಆದರೆ ಕಾವ್ಯ ಅವ್ರಿಗೆ ಕೊಟ್ಟಿಲ್ಲ, ಅವರು ಸ್ಪಂದನ ಅವ್ರಿಗೆ ಇಲ್ಲಿ ಕೊಟ್ಟರು. ಸೊ ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಅದು ತುಂಬಾ ಚೆನ್ನಾಗಿತ್ತು. ನಿಮ್ಮ ಅನಿಸಿಕೆ ಪ್ರಕಾರ ಇವತ್ತಿನ ಎಪಿಸೋಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಲ್ಲಿ ವೋಟಿಂಗ್ ಲೈನು ಆ್ಯಕ್ಚುಲಿ ಎಂಡ್ ಆಗುತ್ತೆ ಅಂತ ಎಲ್ಲರೂ ಕೂಡ ಇಲ್ಲಿ ಅಂದ್ಕೊಂಡಿದ್ರು. ನಾಳೆ 11 ಗಂಟೆವರೆಗೂ ಇಲ್ಲಿ ಓಪನ್ ಇರುತ್ತೆ. ಅಂದರೆ ನಾಳೆ ಯಾರು ಕೂಡ ಇಲ್ಲಿ ಎಲಿಮಿನೇಟ್ ಆಗಲ್ಲ. ಯಾಕಂತಂದ್ರೆ ಶುಕ್ರವಾರ 11 ಗಂಟೆವರೆಗೂ ಅಷ್ಟೇ ಇಲ್ಲಿ ವೋಟಿಂಗ್ ಲೈನ್ ತೆಗೆದಿರ್ತಿತ್ತು. ಈಗ 11 ಗಂಟೆವರೆಗೂ ಇಲ್ಲಿ ಓಪನ್ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಅಂದರೆ ಇಲ್ಲಿ ನಾಳೆ ಅಲ್ಲ, ಭಾನುವಾರ ಇಲ್ಲಿ ಎಲಿಮಿನೇಟ್ ಆಗೋ ಎಲ್ಲ ಚಾನ್ಸಸ್ಸು ಕೂಡ ಇಲ್ಲಿ ಇದೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ವೀಕ್ಷಕರೇ, ನೀವು ಯಾರ್ಯಾರು ವೋಟ್ ಮಾಡಿದ್ರಿ, ನಿಮ್ಮ ಸಪೋರ್ಟ್ ಯಾರಿಗಿದೆ, ಮತ್ತು ಇಲ್ಲಿ ಯಾರು ಸೇವ್ ಆಗಬೇಕು, ಮತ್ತು ಈ ವಾರ ಯಾರು ಎಲಿಮಿನೇಟ್ ಆಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.